ದ ಟ್ರಾಜಿಕ್ ಎಂಡ್ ಆಫ್ ದಿ ಪ್ಲೇ ರೋಮಿಯೋ ಜೂಲಿಯಟ್. ಇದರ ಒಂದು ಟ್ರಾಜಿಕ್ ದುರಂತ ಹೇಗೆ ಅಂಥೇಳಿ. ದ ಟ್ರಾಜಿಕ್ ಎಂಡಿಂಗ್ ಆಫ್ ರೋಮಿಯೋ ಜೂಲಿಯಟ್ ಬಿಗಿನ್ಸ್ ವಿತ್ ಯಾವುದ್ರ ಜೊತೆ ಶುರುವಾಗುತ್ತೆ ಅಂದರೆ ಡೆಸ್ಪರೇಟ್ ಪ್ಲ್ಯಾನ್ ಗಾನ್ ರಾಂಗ್. ಏನೊಂದು ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅದು ತಪ್ಪಾಗುತ್ತೆ. ಟು ಅವಾಯ್ಡ್ ಎ ಫೋರ್ಸ್ಡ್ ಮ್ಯಾರೇಜ್ ಟು ಅನದರ್ ಮ್ಯಾನ್. ಬೇರೆ ಮ್ಯಾನ್ಗೆ ಒಂದು ಬಲವಂತದ ಮದುವೆಯನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ. ಜೂಲಿಯಟ್ ಟೇಕ್ಸ್ ಎ ಪೋಷನ್ ಫ್ರಮ್ ಪ್ರೇಯರ್ ಲಾರೆನ್ಸ್ ಅಂತಕ್ಕಂಥ ಪಾದ್ರಿಯಿಂದ ಒಂದು ವಿಧದ ಮೆಡಿಷನ್ ತೊಗೊಂಡಿರ್ತಾರೆ. ದಟ್ ಮೇಕ್ಸ್ ಸರ್ ಅಪಿಯರ್ ಡೆಡ್ ಫಾರ್ 48 hours. 48 hours ಸತ್ತಂತೆ ಆಗಿರ್ತದೆ. ಅವರ್ ಫ್ಯಾಮಿಲಿ ಏನು ಅನ್ಕೋತಾರೆ ಅಂದರೆ ಬಿಲೀವಿಂಗ್ ಸಿ ಈಸ್ ಟ್ರೂಲಿ ಡೆಡ್, ನಿಜವಾಗ್ಲೂ ಸತ್ತೋಗಿದ್ದಾಳೆ ಅನ್ಕೋತಾರೆ. ಪ್ಲೇಸಸ್ ಆರ್ ಇನ್ ದ ಕಪ್ಲೆಟ್ ಫ್ಯಾಮಿಲಿ ಟಾಮ್. ನೆಕ್ಸ್ಟ್ ಅವಳನ್ನು ಒಂದು ಕಪ್ಲೆಟ್ ಫ್ಯಾಮಿಲಿಯ ಟಾಮ್ ಇದರಲ್ಲಿ ಇಡ್ಲಿಕ್ಕೆ ಹೋಗ್ತಾರೆ. ಪ್ರಿಯರ್ಸ್ ಪ್ಲಾನ್ ವಾಸ್ ಟು ಸೆಂಡ್ ಎ ಲೆಟರ್. ಅದ್ರ ಪ್ರಕಾರ ಪ್ರಿಯರ್ಸ್ ಪ್ಲಾನ್ ಏನಂತಂದರೆ ಸೆಂಡ್ ಎ ಲೆಟರ್ ಟು ರೋಮಿಯೋಗೆ ಅದೇ ಅವಧಿಯಲ್ಲಿ ಲೆಟರ್ ಕಳಿಸೋದು. ಎಕ್ಸ್ಪ್ಲೈನ್ ದ ಟ್ರಿಕ್, ಈ ಟ್ರಿಕ್ಕನ್ನು ತಿಳಿಸಿ. ಸೊ ಈ ಕುಡ್ ಬಿ ದೇರ್ ವೆನ್ ಶಿ ವೋಕ್ ಅಪ್ ಅವಳು ಎದ್ದಾಗ ದೇ ಕುಡ್ ರನ್ ಅವೇ ಟುಗೆದರ್, ಇಬ್ಬರು ಸಹ ಓಡೋಗೋದು. ಇದು ಒಂದು ಪ್ಲಾನ್ ಆಗಿರುತ್ತೆ. ಬಟ್ ಲೆಟರ್ ನೆವರ್ ರೀಚಸ್ ರೋಮಿಯೋಗೆ ಲೆಟರ್ ರೀಚ್ ಆಗಲ್ಲ. ಇನ್ಸ್ಟೆಡ್ ಅದರ ಬದಲಾಗಿ ಇಸ್ ಓನ್ ಸರ್ವೆಂಟ್ ಸೀಸ್ ಜೂಲಿಯಟ್ಸ್ ಫನರಲ್. ಹಾಗಾಗಿ ಅವರ ಸರ್ವೆಂಟ್ ಸೀಸ್ ಜೂಲಿಯಟ್ಸ್ ಫನರಲ್. ಆದರೆ ಜೂಲಿಯಟ್ಸ್ ಒಂದು ಶವ ಸಂಸ್ಕಾರವನ್ನು ನೋಡ್ತಾನೆ ಅದೇ ಪರ್ಸನ್. ಸೊ ರಸಸ್ ಟು ಟೆಲ್ ರೋಮಿಯೋಗೆ ಹೇಳಲಿಕ್ಕೆ ಕೊಡ್ತಾನೆ ದಟ್ ಇಸ್ ವೈಫ್ ಈಸ್ ಟ್ರೂಲಿ ಡೆಡ್, ನಿಜವಾಗಿ ಸತ್ತೋಗಿದ್ದಾಳೆ ಅಂತೇಳಿ ರಾಂಗ್ ಇನ್ಫಾರ್ಮೇಷನ್ ಕೊಡ್ತಾನೆ. ದೆನ್ ಆಫ್ಟರ್ ಹಿಯರಿಂಗ್ ಇದನ್ನು ಕೇಳಿದ ಮೇಲೆ ರೋಮಿಯೋ ನೋ ಲಾಂಗರ್ ವಾಂಟ್ಸ್ ಟು ಲಿವ್. ಹಾಗಾಗಿ ಅವನು ಮತ್ತೆ ಇರಬೇಕು ಅಂತ ಅನಿಸೋದಿಲ್ಲ ಅವನ ಜೀವನ. ಈ ಬೈಸ್ ಎ ಫಾಸ್ಟ್ ಆ್ಯಕ್ಟಿಂಗ್ ಪಾಯ್ಸನ್ನ ತೊಗೋತಾನೆ ಫ್ರಮ್ ಎ ಪೂರ್ ಅಪೋಥ್ಯಾಕರೆ, ಮೆಡಿಷನ್ನ ಕೊಡ್ತಾ ಇರ್ತಕ್ಕಂತಹ ವ್ಯಕ್ತಿ ಹತ್ರ. ಈ ರೈಟ್ಸ್ ಬ್ಯಾಕ್ ಟು ವೆರೋನಾಗೆ ಬರ್ತಾನೆ. ಅವನು ಬ್ಯಾನಿಷ್ ಆಗಿದ್ದರೂ ಸಹ ಕಮ್ ಸ್ಟ್ರೇಟ್ ಫಾರ್ ಜೂಲಿಯಟ್ಸ್ನ ಒಂದು ಗೋರಿ ಹತ್ರ ಬರ್ತಾನೆ. ವೆನ್ ಹಿ ರೀಚ್ ಆದಾಗ ಫೈಂಡ್ಸ್ ಪ್ಯಾರಿಸ್, ಆ ಪ್ರಿನ್ಸ್ ಆಫ್ ಪ್ಯಾರಿಸ್ ಮದುವೆ ಆಗಬೇಕು ಅಂತ ಇರ್ತಾನೆ ಅವಳನ್ನ. ದ ಮ್ಯಾನ್ ಜೂಲಿಯಟ್ ವಾಸ್ ಸಪೋಸ್ ಟು ಮ್ಯಾರಿ ಇರ್ತಾರಲ್ಲ ಅವರು, ಮೌರ್ನಿಂಗ್ ಅಟ್ ದ ಟಾಮ್. ಆಗ ಅವನು ಅಳ್ತಾ ಇರ್ತಾನೆ. ಸೊ ಪ್ಯಾರಿಸ್ ಮಿಸ್ಟೇಕ್ಸ್ ರೋಮಿಯೋ ಫಾರ್ ಕ್ರಿಮಿನಲ್. ಹಾಗಾಗಿ ಪ್ಯಾರಿಸು ಒಂದು ಕ್ರಿಮಿನಲ್ ಇರಬೇಕು ಅಂತೇಳಿ ಮಿಸ್ಟೇಕ್ ಮಾಡಿಕೊಂಡು ದೆ ಫಾಟ್ ಇನ್ ಡಾರ್ಕ್ನೆಸ್, ಅವರೊಂದು ಕತ್ಲೆಯಲ್ಲಿ ಫೈಟ್ ಆಡ್ತಾರೆ. ಫೈನಲಿ ಜೂಲಿಯಟ್ ಕಿಲ್ಸ್ ಪ್ಯಾರಿಸ್. ಸೊ ಅಲ್ಲೇನಾಗುತ್ತೆ, ಫೈನಲಿ ರೋಮಿಯೋ ಪ್ಯಾರಿಸನ್ನು ಕೊಲ್ತಾನೆ. ನೆಕ್ಸ್ಟು ಬಟ್ ಹಿಯರ್ ರೋಮಿಯೋ ನಾಟ್ ನೋವಿಂಗ್ ದ ಪ್ರಿಯರ್ಸ್ ಪ್ಲ್ಯಾನ್. ಇಲ್ಲಿ ಪ್ರಿಯರ್ಸ್ ಪ್ಲ್ಯಾನ್ ಗೊತ್ತಿರಲಿಲ್ಲ. ಈಸ್ ನೋ ಸೈನ್ಸ್ ಆಫ್ ಲೈಫ್, ಯಾವುದೇ ರೀತಿ ಜೀವ ಇದ್ದಂಗೂ ಕಾಣಲಿಲ್ಲ. ಈ ಬಿಲೀವ್ಸ್ ದಿಸ್ ಈಸ್ ಲಾಸ್ಟ್ ಅವರ್ ಫಾರ್ ಎವರ್, ನಿಜವಾಗ್ಲೂ ಸತ್ತೋಗಿದ್ದಾಳೆ ಅಂತ ಅಂದ್ಕೊಂಡ. ಈ ಹೋಲ್ಡ್ಸ್ ಹರ್ ಇನ್ ಹಿಸ್ ಆರ್ಮ್ಸ್, ತನ್ನ ತೋಳುಗಳಲ್ಲಿ ಇಟ್ಕೋತಾನೆ. ಕಿಸ್ಸಸ್ ಹರ್ ಲಿಪ್ಸ್, ಮುತ್ತನ್ನು ಕೊಡ್ತಾನೆ. ದೆನ್ ಈ ಟೇಕ್ಸ್ ಔಟ್ ಎ ಪಾಯ್ಸನ್ ಬಾಟಲ್, ತಂದಿರ್ತಕ್ಕಂಥ ಪಾಯ್ಸನ್ ಬಾಟಲ್ ತರ್ತಾನೆ. ವಿತಿನ್ ಎ ಮೂಮೆಂಟ್, ಸಮಯನ ಕಾಯ್ದೆ, ಡೈಸ್ ಬೈ ಅವರ್ ಸೈಡ್, ಅವಳ ಒಂದು ಸೈಡಲ್ಲಿ ಸಾವನ್ನು ಹೊಂದುತ್ತಾರೆ. ಪ್ರೇಯರ್ ಲೀವ್ ಎ ಟಾಮ್, ಆ ಒಂದು ಟಾಮ್ ಬತ್ರಕ್ಕೆ ಅವನು ಹಿಂಗೆ ಆದ ತಕ್ಷಣ ಹೊಡ್ತಾನೆ. ಈ ಅಫ್ರೇಡ್ ಆಫ್ ಬೀಯಿಂಗ್ ಕಾಟ್, ಏನಾದ್ರು ಸಿಗಾಕೋಬೋದು ಅಂತೇಳಿ ರನ್ಸ್ ಅವೇ ಹೋಗ್ತಾನೆ. ಬಟ್ ಲೀವಿಂಗ್ ದೆಮ್, ಅವ್ರನ್ನ ಬಿಟ್ಬಿಟ್ಟು. ಸೂನ್ ಆಫ್ಟರ್ ಜೂಲಿಯಟ್ ವೇಕ್ಸ್ ಅಪ್, ಅದಾದಮೇಲೆ ಜೂಲಿಯಟ್ ಎಚ್ಚರ ಆಯ್ತಾಳೆ. ಸೀಸ್ ರೋಮಿಯೋಸ್ ಬಾಡಿಯನ್ನು ನೋಡ್ತಾಳೆ. ಅವ್ನು ನಿಜವಾಗ್ಲೂ ಸತ್ತೋಗಿದ್ದಾನೆ. ಸಿ ಮಾಡ್ತಾಳೆ ಲಾಸ್ಟ್ ಟೈಮ್ ಕಿಸ್ ಮಾಡ್ತಾರೆ. ಪಿಕ್ಡ್ ಅಪ್ ದಿ ಡ್ಯಾಗರ್, ಅಂದರೆ ರೋಮಿಯೋಸ್ ಡ್ಯಾಗರ್, ಅವನಲ್ಲಿರ್ತಕ್ಕಂಥ ಒಂದು ಕೊತ್ತೆಯನ್ನು ತಗೊಂಡು ಸ್ಟ್ಯಾಬ್ಸ್ ಹರ್ ಸೆಲ್ಫ್, ತನಗೆ ತಾನೇ ಕೊಂದ್ಕೋತಾಳೆ. ಫಾಲಿಂಗ್ ಡೆಡ್ ಅಪಾನ್ ಹಿಸ್ ಬಾಡಿ, ಅವನ ದೇಹದ ಮೇಲೆ ಅವಳು ನಿಜವಾಗಿ ಮರಣವನ್ನು ಒಯ್ಯುವಂತಾಳೆ. ಸೂನ್ ನಂತರ ದ ವಾಚ್ಮ್ಯಾನ್ ಫೈಂಡ್ಸ್ 3 ಡೆಡ್ ಬಾಡೀಸ್, ಅಲ್ಲಿ 3 ಡೆಡ್ ಬಾಡಿ ಇರುತ್ತೆ. ಅದು ಪ್ಯಾರಿಸು, ರೋಮಿಯೋ ಆ್ಯಂಡ್ ಜೂಲಿಯಟ್. ದ ಪ್ರಿನ್ಸ್ ಕಾಲ್ಡ್ ದೇರ್ ಫ್ಯಾಮಿಲೀಸ್ ಟು ದಿ ಸೀನ್, ಕಾಲ್ಡ್ ಮಾಡ್ತಾರೆ. ಅವನ ಪ್ರಿನ್ಸು ಅವ್ರನ್ನ ಫ್ಯಾಮಿಲಿ ಬಳಿ ಟಾಮ್ ಬಳಿ ಕರೆಸ್ತಾರೆ. ಆಗ ಪ್ರೇಯರ್ ಲಾರೆನ್ಸ್ ಈಸ್ ಕ್ಯಾಪ್ಚರ್ಡ್, ಅವನ್ನ ಸೆರೆ ಹಿಡಿತಾರೆ. ಆ್ಯಂಡ್ ಫೋರ್ಸ್ ಟು ಟೆಲ್ ದ ಎಂಟೈರ್ ಸ್ಟೋರಿ ಆಫ್ ದಿ ಸೀಕ್ರೆಟ್ ಮ್ಯಾರೇಜ್ ಎಂಟೈರ್ ಸ್ಟೋರಿನ ಹೇಳೋಕ್ಕೆ ಹೇಳ್ತಾರೆ. ಆ ಫೇಲ್ಡ್ ಆಫ್ ಪ್ಲ್ಯಾನನ್ನು ಸಹ ಹೇಳ್ತಾರೆ. ಆ್ಯಸ್ 2 ಫ್ಯಾಮಿಲೀಸ್ ಸ್ಟ್ಯಾಂಡಿಂಗ್ ಟುಗೆದರ್, ಇಬ್ಬರು ಎಲ್ಲ ಒಟ್ಟಿಗೆ ಇದ್ದಾಗ ರಿಯಲೈಸಸ್ ದೇರ್ ಸ್ಟೂಪಿಡ್ ಎನಿಮಿಟಿ, ಅವ್ರ ವೈರತ್ವವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಹೇಳ್ತಾರೆ. ವಿಚ್ ಕಾಸ್ಟ್ ದೆಮ್ ದೇರ್ ಓನ್ಲಿ ಚಿಲ್ಡ್ರನ್, ಅದಕ್ಕೆ ಪ್ರತಿಫಲವಾಗಿ ತಮ್ಮ ಮಕ್ಕಳ ಪ್ರಾಣವನ್ನು ಕೊಟ್ಟರು. ದೇ ಪ್ರಾಮಿಸ್ ಟು ಎಂಡ್ ದ ಫೈಟಿಂಗ್ ಫಾರ್ ಎವರ್, ಈ ಫೈಟಿಂಗ್ನ ಕೊನೆಗೊಳಿಸಬೇಕು ಅಂತ ಪ್ರಾಮಿಸ್ ಮಾಡ್ತಾರೆ. ಆ್ಯಂಡ್ ಓ ಟು ಬಿಲ್ಡ್ ಗೋಲ್ಡನ್ ಸ್ಟ್ಯಾಚ್ಯೂಸ್, ಆ ಒಂದು
ಭರವಸೆಯನ್ನು ಪ್ರತಿಜ್ಞೆ ಮಾಡ್ತಾರೆ. ಗೋಲ್ಡನ್ ಸ್ಟ್ಯಾಚ್ಯೂಸನ್ನು ಇದು ಮಾಡ್ತಾರೆ ಇಲ್ಲಿ ಇನ್ ಮೆಮೊರಿ ಆಫ್ ರೋಮಿಯೋ ಜೂಲಿಯೆಟ್ ಅವ್ರ ನೆನಪಾಗಿ. ಸೊ ದ ಸ್ಟೋರಿ ಇಸ್ ನೆವರ್ ಫರ್ಗಾಟನ್, ಹಾಗಾಗಿ ಅದು ಮರೆಯಲಾಗದು. ದ ಪ್ಲೇ ಎಂಡ್ಸ್ ವಿತ್ ಪ್ರಿನ್ಸ್ ಸಮರೈಸಿಂಗ್ ದ ಟ್ರ್ಯಾಜಿಡಿ. ಆಮೇಲೆ ಆ ಪ್ರಿನ್ಸು ಈ ಟ್ರ್ಯಾಜಿಡಿನ ಸಮರೈಸ್ ಮಾಡ್ತಾನೆ, ಸಾರಾಂಶೀಕರಣ ಮಾಡ್ತಾನೆ. ಲವ್ ವಾಸ್ ಸೋ ಪವರ್ಫುಲ್, ಎಷ್ಟು ಶಕ್ತಿ ಇದೆ. ಇಟ್ ಫೈನಲಿ ಬ್ರಾಡ್ ಪೀಸ್, ಕೊನೆಗೆ ಅಂತೂ ಅದು ಶಾಂತಿಯನ್ನು ತಂತು. ಅಟ್ ದ ಕಾಸ್ಟ್ ಆಫ್ ದೇರ್ ಓನ್ ಯಂಗ್ ಲೈಫ್ಸ್, ತಮ್ಮ ಪ್ರೀತಿಯ ಯುವ ಮಕ್ಕಳ ಒಂದು ಪ್ರಾಣದ ತೆಗೆದುಕೊಳ್ಳೋದ್ರ ಮೂಲಕ ಶಾಂತಿ ಸ್ಥಾಪನೆ ಆಯಿತು ಅಂಥೇಳಿ ಹೇಳ್ತಕ್ಕಂಥದ್ದು. ಓಕೆ, ಪ್ಲೀಸ್ ಲಿಸನ್ ಟು ಮಿ ನೌ ಇನ್ ಇಂಗ್ಲೀಷ್. ದ ಟ್ರಾಜಿಕ್ ಎಂಡ್ ಆಫ್ ಪ್ಲೇ ರೋಮಿಯೋ ಜೂಲಿಯಟ್. ದ ಟ್ರಾಜಿಕ್ ಎಂಡ್ ಆಫ್ ರೋಮಿಯೋ ಜೂಲಿಯಟ್ begins with a desperate plan gone wrong. To avoid a forced marriage to another man, Juliet takes a potion from Prior Lawrence that makes her appear dead for 48 hours. Her family, believing she is truly dead, places her in the Capulets family tomb. The Prior's plan was to send a letter to Romeo explaining the trick so he could be there when she woke up and they could run away together. But the letter never reaches Romeo. Instead, his own servant sees Juliet's funeral and rushes to tell Romeo that his wife is truly dead. Then, after hearing this, Romeo no longer wants to live. He buys a fast acting poison from a poor apothecary and rides back to Verona, comes straight for Juliet's tomb. When he reached, he finds Paris, the man Juliet was supposed to marry, mourning at the tomb. Paris mistakes Romeo for a criminal. They fought in darkness. Finally, Romeo kills Paris. But here, Romeo, not knowing the Prior's plan, sees no signs of life. He believes he has lost her forever. He holds her in his arms, kisses her lips. Then he takes out the poison bottle and within moments he dies by her side. The Prior leaves the tomb and afraid of being caught, runs away, leaving them. Soon after, Juliet wakes up and sees Romeo's body. She kisses him one last time, picks up the Romeo's dagger and stabs herself, falling dead upon his body. So the watchman finds the three dead bodies, Paris, Romeo and Juliet. The princes call their families to the scene. Prior Lawrence is captured and forced to tell the entire story of their secret marriage and failed plan. As the two families stand together, realize their stupid enmity, which cost them their only children, they promise to end the fighting forever and owe to build golden statues in memory of Romeo and Juliet. So their story is never forgotten. The play ends with the prince summarizing the tragedy. Their love was so powerful, it finally brought peace at the cost of their own young lives. Thank you.